ಆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗರ್ಲ್ಸ್ಗಂತೂ ಅಷ್ಟೇ, ಕೊರಿಯಾ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗದಿದ್ರೆ ಪ್ಲೀಸ್ ಟೈಟಲ್ ನೋಡಿ ಬನ್ನಿ. ಸ್ಟಾರ್ಟ್ ಮಾಡೋಣ. ಸ್ಕಿನ್ ಕೇರ್ ಅನ್ನೋದು ನನ್ನ ಫೇವ್ರೆಟ್ ಟಾಪಿಕ್. ಒಂದು ವೇಳೆ ಸ್ಕಿನ್ ಕೇರ್ ಅನ್ನೋದು ಸಬ್ಜೆಕ್ಟ್ ಆಗ್ತಿದ್ರೆ ಡೆಫಿನೆಟ್ಲಿ ನಾನು 100 ಸ್ಕೋರ್ ಮಾಡ್ತಿದ್ದೆ. ಈಗ ಬಕ್ವಾಸ್ ಕಮ್ಮಿ ಮಾತಾಡ್ತಾ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ ನಾನ್ ಮಾಡ್ತಿರೋ ವಿಡಿಯೋ ಬಂದು ಕೊರಿಯನ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ಮೇಲೆ ನನ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತಂತ ನಿಮ್ ಜೊತೆ ಶೇರ್ ಮಾಡ್ತಿದ್ದೇನೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಹತ್ರ ಯಾವ್ದು ಪ್ರಾಡಕ್ಟ್ ಇದೆ ಅಂದ್ರೆ, ಒಂದು ಕ್ಲೆನ್ಸರ್ ಇದೆ, ಟೋನರ್ ಇದೆ, ಅಂಡ್ ಎಸೆನ್ಸ್ ಇದೆ, ಸೀರಮ್ ಇದೆ, ಮತ್ತೆ ಮಾಯಿಶ್ಚರೈಸರ್ ಇದೆ, ಅಂಡ್ ಕ್ಲೇ ಮಾಸ್ಕ್. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡಿ. ಐ ಥಿಂಕ್ ನಾನು ಕ್ಲೆನ್ಸರ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋದು ಇನ್ನಿಸ್ಫ್ರೀ ಅವ್ರದ್ದು ಆರ್ಗ್ಯಾನಿಕ್ BHA ಪೋರ್ ಕ್ಲೆನ್ಸಿಂಗ್ ಫೋಮ್ ಕ್ಲೆನ್ಸ್ ಪ್ಲಸ್ ಪ್ಯೂರಿಫೈ. ಇದು ನಾನು ಡೈಲಿ ಯೂಸ್ ಮಾಡ್ತೀನಿ. ನಾನ್ ಮೇಜರ್ ಆಗಿ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ಬಂದು ಅದು ಪೋರ್ಸ್. ಸೊ ನಾನು ಯಾವುದೇ ಪ್ರಾಡಕ್ಟ್ ಬೈ ಮಾಡೋ ಮುಂಚೆ ನೋಡ್ತೇನೆ ಏನಾದ್ರೂ ಇದು ಪೋರ್ಸ್ ಮಿನಿಮೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೋ ಇಲ್ವೋ ಅಂತ. ಸೊ ಇದು ನಾನು ಅದಕ್ಕೆ ಬೈ ಮಾಡಿರೋದು. ಇದು ಬರ್ತಿದೆ ಪೋರ್ ಕ್ಲೆನ್ಸಿಂಗ್ ಫೋಮ್ ಅಂತ. ಸೊ ಇಟ್ ಈಸ್ ನೈಸ್. ಇದು ಕ್ಲೆನ್ಸಿಂಗ್ ಗೆ ಒಳ್ಳೆ ಪ್ರಾಡಕ್ಟ್. ಬಟ್ 800 ಮೇ ಬಿ ಇದೇ ಪ್ರೈಸ್ ಅಲ್ಲಿ ನಿಮ್ಗೆ ಬೇರೆ ಪ್ರಾಡಕ್ಟ್ ಸಿಗ್ಬೋದು. ಸೊ ಕ್ಲೆನ್ಸರ್ ಗೆ ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಟೋನರ್. ನೇಮ್ ಬಂದು ಸೂನ್ ಜಂಗ್ ಆರ್ ಸೂನ್ ಜುಂಗ್. ಐ ಥಿಂಕ್ ಪ್ರೊನೌನ್ಸ್ ಮಾಡೋದ್ರಲ್ಲಿ ತಪ್ಪಿದ್ರೆ ಪ್ಲೀಸ್ ಕ್ಷಮೆ ಇರ್ಲಿ. ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ಲೇ ಗೊತ್ತಾಗುತ್ತೆ ನನಗೆ ಎಷ್ಟು ಇಷ್ಟ ಆಯ್ತಂತ. ನಾನು ಟೋನರ್ ಯೂಸ್ ಮಾಡಿದೆ ಯಾಕಂದ್ರೆ ನನ್ನ ಪೋರ್ಸ್ ಮಿನಿಮೈಸ್ ಆಗ್ಲಿ ಅಂತ. ಇದು ನನ್ನ ಪೋರ್ಸ್ ಅನ್ನು ಡೆಫಿನೆಟ್ಲಿ ಮಿನಿಮೈಸ್ ಮಾಡಿದೆ. ಹಾಗಂತ ಪೋರ್ಸ್ ಎಲ್ಲ ಹೋಗಿದೆ ಅಂತಲ್ಲ, ಬಟ್ ಮಿನಿಮೈಸ್ ಮಾಡಿದೆ. ಇದು ಎಕ್ಸಾಕ್ಟ್ಲಿ ನೀರು ಬಾಟಲ್ ಅಲ್ಲಿ ಇದ್ದಾಗೆ ಕಾಣುತ್ತೆ. ನನಗೆ ಈಗಲೂ ಸ್ವಲ್ಪ ಡೌಟ್ ಉಂಟು, ಇದು ಆಕ್ಚುಯಲ್ ಟೋನರ್ ಅವರು ವಾಟರ್ ಫಿಲ್ ಮಾಡಿ ಕೊಟ್ಟಿದಾರಂತ. ಇದನ್ನ ನಾನು ಇದ್ರ ಪ್ರೈಸ್ ಬಂದು ನಂಗೆ ನೆನಪಿಲ್ಲ, ಐ ಥಿಂಕ್ ಬಟ್ 1000 ಎಬವ್ ಇತ್ತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದಿರೋ ತುಂಬಾ ಪಾಪ್ಯುಲರ್ ಪ್ರಾಡಕ್ಟ್. ಐ ಗೆಸ್ ನಿಮ್ಗೆ ಈಗಲೂ ಗೊತ್ತಾಗಿರುತ್ತೆ ಯಾವ್ದು ಅಂತ. ತುಂಬಾ ಜನರಿಗೆ, ಎಸ್ಪೆಷಲಿ ನನ್ಗೂ ಅಷ್ಟೇ, ಕೊರಿಯನ್ ಸ್ಕಿನ್ ಕೇರ್ ಗೆ ಇಂಟ್ರೊಡ್ಯೂಸ್ ಮಾಡಿರೋದು ಇದೆ. ಎಸೆನ್ಸ್ ಅಡ್ವಾನ್ಸ್ಡ್ ಸ್ನೇಲ್ 96 ಮ್ಯೂಸಿನ್ ಪವರ್ ಎಸೆನ್ಸ್ ಕೋಸರಕ್ಸ್. ಸೊ ದಿಸ್ ಇಸ್ ಮೈ ಸೆಕೆಂಡ್ ಬಾಟಲ್. ಲಾಕ್ ಡೌನ್ ಆಗೋ ಮುಂಚೆ ನಾನು ಒಂದು ಆಯಿಲ್ ಪರ್ಚೇಸ್ ಮಾಡಿದ್ದೆ ಫೇಸ್ಗೆ ಮಸಾಜ್ ಮಾಡ್ಲಿಕ್ಕಂತ. ಫೇಸ್ ಆಯಿಲಿ ಆಗಿರೋದ್ರಿಂದ ನಾನು ಯಾವಾಗ ಆಯಿಲ್ ನನ್ನ ಫೇಸಿಗೆ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಮೇ ಬಿ ಅದು ಸೈಡ್ ಎಫೆಕ್ಟ್ ಏನೋ ಗೊತ್ತಿಲ್ಲ, ನನ್ನ ಮುಖದಲ್ಲಿ ಪಿಂಪಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನನ್ಗೆ ಗೊತ್ತಾಗ್ಲಿಲ್ಲ ಅದು ಯಾಕೆ ಸ್ಟಾರ್ಟ್ ಆಯ್ತು ಪಿಂಪಲ್ ಅಂತ. ನಾನೇನ್ ಅನ್ಕೊಂಡೆ ನಾನು ತುಂಬಾ ಸ್ಪೈಸಿ ಫುಡ್ ತಿಂತಿದ್ದೆ, ಸೊ ಹಾಗಾಗಿ ನಂಗೆ ಪಿಂಪಲ್ಸ್ ಬರ್ತುಂಟು ಅಂತ. ಸೊ ನಾನು ಆಯಿಲಿ ಮಸಾಜ್ ಅನ್ನು ಕಂಟಿನ್ಯೂ ಮಾಡ್ತಿದ್ದೆ. ಅದೇನಾಯ್ತು ಅಂದ್ರೆ ನನ್ನ ಫುಲ್ ಫೇಸ್ ಅಲ್ಲಿ ಪಿಂಪಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ನಾನೊಮ್ಮೆ ಟ್ರೈ ಮಾಡುವಂತ ಮಸಾಜ್ ಮಾಡೋದನ್ನ ಸ್ಟಾಪ್ ಮಾಡಿದೆ. ದೆನ್ ನೆಕ್ಸ್ಟ್ ಡೇ ಇಂದ ನನ್ನ ಪಿಂಪಲ್ ಬರೋದು ಸ್ಟಾಪ್ ಆಯ್ತು. ಬಟ್ ಆಲ್ರೆಡಿ ನನ್ನ ಫೇಸ್ ಫುಲ್ ಪಿಂಪಲ್ ಆಗಿತ್ತು. ಸೊ ನಾನು ಏನ್ ಮಾಡಿದೆ ಅಂದ್ರೆ, ನಾನು ಒಳ್ಳೆ ಸ್ಕಿನ್ ಕೇರ್ ಎಲ್ಲ ಫಾಲೋ ಮಾಡ್ತಿದ್ದೆ ಅಂಡ್ ಇದನ್ ಸಹ ಒಂದು ಬೈ ಮಾಡಿದೆ. ಫಸ್ಟ್ ಬಾಟಲ್ ಆಗ ನಾನು ಬೈ ಮಾಡಿರೋದು. ಈ ಪ್ರಾಡಕ್ಟ್ ಇಂದ ನನ್ನ ಫೇಸ್ ನಲ್ಲಿರೋ ಪಿಂಪಲ್ ಮಾರ್ಕ್ಸ್ ತುಂಬಾ ರೆಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ನನ್ಗೆ ತುಂಬಾ ಇಷ್ಟಪಟ್ಟು ನಾನು ಸೆಕೆಂಡ್ ಬಾಟಲ್, ಇದೊಂದು ನಾನು ಫಾಕ್ಸಿ ಸಮಥಿಂಗ್ ಆಪ್ ಇಂದ ಬೈ ಮಾಡಿರೋದು. ಬಟ್ ಹೇಗೆ ನನ್ಗೆ ಫಸ್ಟ್ ಬಾಟಲ್ ಅಷ್ಟು ಹೆಲ್ಪ್ ಮಾಡಿತ್ತು, ಸೆಕೆಂಡ್ ಬಾಟಲ್ ಅಷ್ಟೇ ನಂಗೆ ಡಿಸಪಾಯಿಂಟ್ ಮಾಡಿತ್ತು. ಯಾಕಂದ್ರೆ ಇದನ್ನ ಯೂಸ್ ಮಾಡಿದಾಗ ನೆಕ್ಸ್ಟ್ ನನ್ನ ಫೇಸ್ ಅಲ್ಲಿ ಪಿಂಪಲ್ ಬರ್ತುಂಟು. ನಾನ್ ಅನ್ಕೊಂಡಿದ್ದೆ ಮೇ ಬಿ ಬೇರೆ ಪ್ರಾಡಕ್ಟ್ ಇಂದ ಆಗ್ತುಂಟು. ಸೊ ಇದನ್ನ ಒಮ್ಮೆ ಅಲ್ಲಿ ಸ್ಟಾಪ್ ಮಾಡಿದೆ. ಮತ್ತೆ ಎಗೇನ್ ಸ್ವಲ್ಪ ಟೈಮ್ ಆದ್ಮೇಲೆ ಎಗೇನ್ ಸ್ಟಾರ್ಟ್ ಮಾಡಿದೆ. ಆಗ ಸಹ ಹಾಗೆ, ಯಾವಾಗ ನಾನು ಇದನ್ನು ಯೂಸ್ ಮಾಡ್ತೇನೋ ನೆಕ್ಸ್ಟ್ ಡೇ ಒಂದ ಪಿಂಪಲ್ ಇರುತ್ತೆ, ಇಲ್ಲ ನನ್ನ ಪೋರ್ಸ್ ಎಲ್ಲ ಫುಲ್ ಓಪನ್ ಆಗಿರುತ್ತೆ. ಸೊ ನನ್ಗೆ ಗೊತ್ತಿಲ್ಲ ಇದು ಪ್ರಾಡಕ್ಟ್ ಯಾಕೆ ಹೀಗಾಯ್ತು ಅಂತ. ಬಟ್ ಯಾ ನನ್ ತುಂಬಾ ರಿಗ್ರೆಟ್ ಆಗ್ತುಂಟು. ಯಾಕಂದ್ರೆ ಇದನ್ ಬೈ ಮಾಡೋ ಮುಂಚೆ ಯಾರು ನನ್ನ ಹತ್ರ ಕೇಳ್ತಿದ್ರೆ, ನೀವು ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಯಾರಿಗಾದ್ರೂ ಕಣ್ಮುಚ್ಚಿ ರೆಕಮೆಂಡ್ ಮಾಡ್ತೀರಾ ಅಂದ್ರೆ ಅದು ಯಾವ್ದು ಅಂದ್ರೆ ಡೆಫಿನೆಟ್ಲಿ ನಾನು ಇದ್ರ ಹೆಸರು ಹೇಳ್ತಿದ್ದೆ. ಆಕ್ಚುಲಿ ನಾನು ತುಂಬಾ ಮಂದಿ ಹೇಳಿದ್ದೇನೆ ಬೈ ಮಾಡಿ, ಇದು ನೀವು ರಿಗ್ರೆಟ್ ಮಾಡಲ್ಲ ಅಂತ. ಬಟ್ ಸೆಕೆಂಡ್ ಟೈಮ್ ಬೈ ಮಾಡಿದ್ಮೇಲೆ ನಾನೇ ರಿಗ್ರೆಟ್ ಮಾಡ್ತಿದ್ದೇನೆ ಯಾಕೆ ಹೀಗಾಯ್ತು ಅಂತ. ಬಟ್ ನನ್ ತುಂಬಾ ಬೇಜಾರಾಗ್ತುಂಟು. ನಾನು ಫಿನಿಶ್ ಮಾಡ್ಬೇಕಂತ ನೋಡಿ ನೋಡಿ ಇಷ್ಟು
ಕಂಪ್ಲೀಟ್ ಮಾಡಿದೆ. ಸ್ಟಿಲ್ ನನ್ಗೆ ಅದು ಸೂಟ್ ಆಗ್ತಿಲ್ಲ, ಸೊ ಅದಕ್ಕೆ ಹಾಗೆ ಇಟ್ಟಿದ್ದೇನೆ. ಅಂಡ್ ತುಂಬಾ ಬೇಜಾರಾಗ್ತುಂಟು ಇದನ್ನ ನೋಡುವಾಗ. ನನ್ನ ಮನಿ ವೇಸ್ಟ್ ಆಗಿರೋದೇ ನನ್ನ ಕಣ್ಣೆದುರು ಬರ್ತಿದೆ. ಇದ್ರ ಬಗ್ಗೆ ನಾನು ಏನು ಒಪಿನಿಯನ್ ಕೊಡೋದಿಲ್ಲ, ಯಾಕಂದ್ರೆ ನನ್ಗೆ ಆಗಿರೋ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದೇ ಪ್ರಾಡಕ್ಟ್ ಇಂದ, ಅಂಡ್ ರಿಗ್ರೆಟ್ ಅಷ್ಟೇ ಇದೇ ಪ್ರಾಡಕ್ಟ್ ಇಂದ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೀರಮ್. ನೇಮ್ ಬಂದು ಸೆಂಟೆಲ್ಲಾ ಅನ್ಸೆಂಟೆಡ್ ಸೀರಮ್. ಇದು ನಾನು ಪರ್ಪಲ್ ಇಂದ ಬೈ ಮಾಡಿರೋದು. ನಾನು ತುಂಬಾ ಒಳ್ಳೆ ರಿವ್ಯೂ ನೋಡಿದ್ದೇನೆ, ಸೊ ಟ್ರೈ ಮಾಡುವಂತ ಒಂದು ಸ್ಮಾಲ್ ಬಾಟಲ್ ಬೈ ಮಾಡಿದೆ. ನಾನು ಇದನ್ನು ತುಂಬಾ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಇದು ನನ್ನ ಸ್ಕಿನ್ಗೆ ಏನ್ ಮಾಡಿದೆ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ನಾನು ಒಂದು 2 ವೀಕ್ಸ್ 3 ವೀಕ್ಸ್ ಬಿಫೋರ್ ಅಷ್ಟೇ ಬೈ ಮಾಡಿರೋದು. ಒಂದ್ ವೇಳೆ 2 ಮಂತ್ಸ್ 3 ಮಂತ್ಸ್ ಆದ್ಮೇಲೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ತಿಳಿಸ್ತೀನಿ. ಸಾರಿ, 2-3 ಮಂತ್ಸ್ ಮೇಲೆ ನಾನು ನೋಡ್ತೀನಿ ಇದು ಯಾವ ತರ ನನ್ನ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಯಾ, ಇಷ್ಟೇ. ಐ ಥಿಂಕ್ ಕೊರಿಯಾ ಅನ್ನೋದು ಈಗ ಎಲ್ಲಾ ಕಡೆ ಟ್ರೆಂಡಿಂಗ್ ಟಾಪಿಕ್. ಅದು ಸ್ಕಿನ್ ಕೇರ್ ಇರ್ಲಿ, ಅಥವಾ ಅವ್ರದ್ದು ಫುಡ್ ಇರ್ಲಿ, ಅಥವಾ ಅವರ ಡ್ರಾಮಾ ಇರ್ಲಿ, ಅಥವಾ ಅವರ ಮ್ಯೂಸಿಕ್ ಇರ್ಲಿ, ಎಲ್ಲಾ ಕಡೆ ಅಷ್ಟೇ ಅವರು ಹವ ಮೇಂಟೈನ್ ಮಾಡ್ತಿದ್ದಾರೆ. ಆಕ್ಚುಲಿ ನಾನು ಅಷ್ಟೇ ಕೊರಿಯನ್ ಡ್ರಾಮಾ ಲವರ್. ನನ್ಗೆ ಒಂದು ಡ್ರೀಮ್ ಇದೆ, ನನ್ಗೆ ಒಮ್ಮೆ ಕೊರಿಯಾ ವಿಸಿಟ್ ಮಾಡ್ಬೇಕಂತ. ಇನ್ ನೀವ್ ಅನ್ಕೊಳ್ಬೇಡಿ ನಾನು ಕೊರಿಯಕ್ಕೆ ಒಂದು ಹ್ಯಾಂಡ್ಸಮ್ ಕೇರಿಂಗ್ ಬಾಯ್ ಹುಡುಕ್ತಾ ಹೋಗ್ತಿದ್ದೇನಂತ. ಇಲ್ಲ, 2 ರೀಸನ್ ಯಾಕೆ ನಂಗೆ ಕೊರಿಯಾ ಹೋಗ್ಲಿಕ್ಕೆ ಇಷ್ಟ ಅಂದ್ರೆ, ಒಂದು ಡೆಫಿನೆಟ್ಲಿ ಸ್ಕಿನ್ ಕೇರ್, ಇನ್ನೊಂದ್ ಏನಂದ್ರೆ ನಾನು ತುಂಬಾ ಕೇಳಿದ್ದೇನೆ ಅಲ್ಲಿ ಸೋಲೋ ಟ್ರಿಪ್ಗೆಲ್ಲ ತುಂಬಾ ಒಳ್ಳೇದು, ತುಂಬಾ ಸೇಫ್ಟಿ ಇರುತ್ತೆ. ಅಂಡ್ ಯಾ, ಸೊ ಹಾಗಾಗಿ ನನ್ನ ಪ್ಲಾನ್ ಇದೆ. ಲೆಟ್ ಸಿ, ಅಲ್ಲಿ ಹೋಗ್ಲಿಕ್ಕೆ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಹೋಗ್ತೇನೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಾಯಶ್ಚರೈಸರ್. ಅದು ಬಂದು ಕೋಸರೆಕ್ಸ್ ಅವ್ರದ್ದೆ ಅಡ್ವಾನ್ಸ್ಡ್ ಸ್ನೇಲ್ 92 ಆಲ್ ಇನ್ ಒನ್ ಕ್ರೀಮ್. ಇದು ಹಾಕಿದ್ಮೇಲೆ ತುಂಬಾ ಆಯಿಲಿ ಫೀಲ್ ಆಗುತ್ತೆ. ನಾನು ಇಷ್ಟು ಯೂಸ್ ಮಾಡಿದೀನಿ. ನಾನು ವಿಂಟರ್ ಸೀಸನ್ ಅಲ್ಲಿ ಇದು ಯೂಸ್ ಮಾಡ್ತೇನೆ. ಆಕ್ಚುಲಿ ನಂದು ಆಲ್ರೆಡಿ ಸ್ಕಿನ್ ಆಯಿಲಿ ಇರೋದ್ರಿಂದ ಇದು ನನ್ಗೆ ಅಷ್ಟಿಷ್ಟ ಇಲ್ಲ. ಇದರಿಂದ ನನ್ಗೆ ಯಾವತ್ತು ಸೈಡ್ ಎಫೆಕ್ಟ್ ಏನೂ ಆಗ್ಲಿಲ್ಲ. ಬಟ್ ಹಾಕಿದ ನೆಕ್ಸ್ಟ್ ಡೇ ನನ್ನ ಪೋರ್ಸ್ ಎಲ್ಲ ಸ್ವಲ್ಪ ಓಪನ್ ಇರುವಾಗಿ ನನ್ಗೆ ಫೀಲ್ ಆಗುತ್ತೆ. ಸೊ ಯಾ, ಐ ಥಿಂಕ್ ತುಂಬಾ ಮಂದಿ ಇದು ಸೂಟ್ ಆಗುತ್ತೆ, ಮೇ ಬಿ ಡ್ರೈ ಸ್ಕಿನ್ ಅವ್ರಿಗೆ. ಐ ಗೆಸ್ ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡಿ. ನೆಕ್ಸ್ಟ್ ಬಂದು ಕ್ಲೇ ಮಾಸ್ಕ್. ಅದು ಸಹ ಹಾಗೆ ಇನ್ನಿಸ್ಫ್ರೀ ಅವ್ರದ್ದು ಸೂಪರ್ ವೊಲ್ಕ್ಯಾನಿಕ್ ಪೋರ್ ಕ್ಲೇ ಮಾಸ್ಕ್. ಇದು ಬಂದು 1100ಗೆ. ಸೊ ನಾನು 800 ಸಮಥಿಂಗ್ ಗೆ ತಗೊಂಡಿರೋದು ನೈಕಾ ಅವರಿಂದ. ನಾನು ಇಷ್ಟೇ ಯೂಸ್ ಮಾಡಿರೋದು. ನೋಡುವ 3 to 4 ಮಂತ್ಸ್ ಆದ್ಮೇಲೆ ಯಾವ ತರ ನನ್ನ ಸ್ಕಿನ್ಗೆ ಇದು ಹೆಲ್ಪ್ ಮಾಡುತ್ತೆ ಅಂತ. ಬಟ್ ಸೈಡ್ ಎಫೆಕ್ಟ್ ಅಂತಿಲ್ಲ. ಇವತ್ತಿಗೆ ಇಷ್ಟೇ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇದೇ ತರ ವಿಡಿಯೋ ಬೇಕಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಬೈ ಗಾಯ್ಸ್.